ಏನೇನು ಹೇಳ್ತು. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ನೋಡಿ, ಆಸ್ ಯೂಶುವಲ್ ತಿರ್ಗಾ ಅದೇ ಕಾರು, ಅದೇ 4 ಜನ ತಿರ್ಗಾ ಹೋಗ್ತಾ ಇದೀವಿ. ಆವಾಗ್ಲೇ ಸ್ನೇಹಿತರೆ ತ್ರಿಬಲ್ಸ್ ಬಂದೆ. ಅವಾಗ ತುಂಬಾ ರೇರು ನಾವು ಹೋಗೋದು ಈ ತರ ತ್ರಿಬಲ್ಸ್ ಎಲ್ಲ. ದಯವಿಟ್ಟು ಕಮೆಂಟ್ ಹಾಕ್ಬಿಡಿ ತಿರ್ಗಾ ಅದಕ್ಕೆ. ನಾನೇನ್ ಸಾಚ ಅಂತ ಹೇಳಲ್ವೋ, ನಾನು ತುಂಬಾ ಸಲ ಹೋಗಿದ್ದೀನೋ, ಅವಾಗ ಹೋಗ್ತಾ ಇರ್ತೀನಿ. ನಾವೆಲ್ಲ ಏನಿಲ್ಲ ಮಾಡಕ್ಕಾಗಲ್ಲ, ಒಂದೊಂದ್ಸಲಿ ಹೋಗ್ಬೇಕಾಗುತ್ತೆ, ಅನಿವಾರ್ಯ ಎಲ್ಲ ಇರುತ್ತೆ. 500 ಮೀಟರ್ ಅಷ್ಟೇ. ಫೋಟೋ ನೋಡಿದ್ರೆ ಅನಿವಾರ್ಯ ಅಲ್ಲ. ನಂದೇನು ತಪ್ಪಿಲ್ಲ, ಅದ್ರಲ್ಲಿ ಹೆಲ್ಮೆಟ್ ಇತ್ತು, ಆದ್ರೂ ಫೋಟೋ ಹಾಕೋರು ಯಾಕೆ ಹಾಕೊಂಡಿಲ್ಲ ಅಷ್ಟೇ. ಏನ್ ಹೇಳಿದ್ರೆ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು. ಫ್ರೇಮ್ ಮಾಡಿ ಸರ್ ಕ್ಯಾಂಡಿಡ್ ಫೋಟೋ ಚೆನ್ನಾಗಿದೆ. ಕ್ಯಾಂಡಿಡ್ ಫೋಟೋ ಏನ್ ಹೇಳಿ ಎದುರ್ಕೊಂಡು ನೋಡ್ತಾ ಇರೋತಾರ ಹಂಗೆ ಹಿಂಗೆ ಎದುರ್ಕೊಂತ ಹಿಂಗೆ ಫೋಟೋ ಹಾಕೋತಾರೆ ಅಂತ ಹಿಂಗ್ ಬಗ್ಬಿಟ್ಟವ್ರೆ. ಅಲ್ಲಿ ಮೋಸ ಮುಖ ಬರ್ಸ್ಕೊಂಡ್ರೆ ನಂಬರ್ ಪ್ಲೇಟ್ ಕಾಣಿಸುತ್ತಲ್ಲ ಅಲ್ಲಿ. ಬೈ ಅವರು ಮೋಸ ಮಾಡೋರು ಬೈ. ಆಕ್ಚುಲಿ ಸೈಡ್ ಅಲ್ಲೆಲ್ಲ ಗೊತ್ತಾಗದೇ ಇರೋ ತರ ತೆಗ್ದಿರ್ತವ್ರೆ. ಗೊತ್ತಾಗದೇ ಇರೋ ತರ ತೆಗ್ಗಿದ್ರೆ ಹಾಕೋಬಿಡ್ತಾ ಇದ್ದೆ ನಾನು. ಆದ್ರೂ ಅವಾಗ ಇದೆಲ್ಲ ಇರುತ್ತೆ ಸ್ನೇಹಿತರೆ. ಮುಖ ಮುಚ್ಕೊಂಡ್ರೆ ನಂಬರ್ ಪ್ಲೇಟ್ ಕಾಣಿಸುತ್ತಲ್ಲ ಅಲ್ಲಿ. ಆದ್ರೂ ಬೈ ಮಿಸ್ ಆಗಿ ಹೆಂಗೋ ಬಂದ್ಬಿಟ್ಟಿದೆ ಒಂದು ಬಿಲ್ಲು 500 ರೂಪಾಯಿದು. ಇರ್ಲಿ. ಸೊ ಏನಪ್ಪಾ ಅಂತಂದ್ರೆ ಇವತ್ತು ಮೊನ್ನೆ ತಾರ್ ಬಿಟ್ಬಿಟ್ಟು ಬಂದ್ವಲ್ಲ. ಸೊ ಇವತ್ತು ಏನೇನ್ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಏನಂದ್ರೆ ಒಂದೇ ಒಂದು, ನಾವು ಬೆಂಗಳೂರಿಂದ ಯಲಹಂಕವರೆಗೂ ಬರಬೇಕು. ಬೆಂಗಳೂರು ಯಲಹಂಕವರೆಗೂ ಬರಬೇಕು. ಅವನು ಭಾಸ್ಕರ್ ಅಂತೂ ಎಲೆಕ್ಟ್ರಾನಿಕ್ ಸಿಟಿಯಿಂದ ಯಲಹಂಕ, ಅದು ಎಷ್ಟು ದೂರ ಹೇಳಿ, ನನಗೆ ಗೊತ್ತಿರಂಗೆ ಒಂದು 60 ಕಿಲೋಮೀಟರ್ ಆಗ್ಬೋದು. ಸೊ ಅಲ್ಲಿಂದ ಅಲ್ಲಿವರೆಗೂ ಬರಬೇಕು. ಇವತ್ತು ಏನು ಕೆಲಸ ಆಗಿದೆ, ಇವತ್ತು ತಗೊಂಡೇ ಹೋಗೋದು ಅಂತ ಡಿಸೈಡ್ ಆಗಿದ್ದೀವಿ. ಅವರು ಕೊಡ್ತೀವಿ ಅಂತ ಹೇಳಿದ್ರು. ನೋಡೋಣ ಏನಾಗುತ್ತೆ, ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಆಕ್ಸೆಸರೀಸು ಮೊನ್ನೆ ನೋಡಿದ್ರೆ, ಮತ್ತೆ ತುಂಬಾ ಜನ ಆಕ್ಚುಲಿ ನಾನು 1 ತಿಂಗಳಾಗಿತ್ತು ವ್ಲಾಗ್ಸ್ ಹಾಕಿ, ಆದ್ರೂ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನಿಮ್ಮಿಂದ. ನಾನೇನೋ ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ, ಯಾರು ನೋಡ್ತಾರೆ ನಮ್ಮ ಚಾನೆಲ್ ಅಂತ ಅನ್ಕೊಂಡಿದ್ದೆ. ಬಟ್ ಒಳ್ಳೆ ರೆಸ್ಪಾನ್ಸ್ ಇದೆ. ಮತ್ತೆ ತುಂಬಾ ಜನ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳಿದ್ರಿ. ಸೊ ಅದರಿಂದ ಇನ್ಮೇಲಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಹೋಗ್ತಾ ಇದೀವಿ ಗಾಡಿ ತಗೊಂಬರೋದಿಕ್ಕೆ. ಸೊ ನೋಡೋಣ ಯಾವ ತರ ಏನ್ ಮಾಡಿದಾರೆ, ಏನ್ ಕತೆ ಅಂತ ಹೇಳ್ಬಿಟ್ಟು. ನಮಗೂ ಗೊತ್ತಿಲ್ಲ. BYD ಯಾವ್ದು ಇದು? ಸ್ಪೋರ್ಟ್ಸ್ ಬೈಕ್, ಸ್ಪೋರ್ಟ್ಸ್ ಕಾರ್ ತರ ಐತೆ. BYD ಸೀಲ್ ಅಂತೆ. ಸಖತ್ತಾಗಿದೆ ಕಾರು. ವಾವ್, ಏನೋ ಸ್ಪೋರ್ಟ್ಸ್ ಕಾರ್ ತರ ಇದೆ. BYD ಸೀಲ್ ಅಂತೆ. ಸೂಪರ್ ಆಗಿದೆ ಗುರು. ಇಲ್ಲಿ ಕರ್ನಾಟಕ ರಿಜಿಸ್ಟ್ರೇಷನ್. ಕರ್ನಾಟಕನೇ ನೋಡಿ. ಓ ಮೈ ಗಾಡ್, ಸೂಪರ್ ಬ್ಯೂಟಿ ಗುರು. ಸಖತ್ ಇಷ್ಟ ಆಯ್ತು ಗುರು ಕಾರ್ ಇದು. ಓ ಮೈ ಗಾಡ್, ಬಂತು ಅಲ್ಲಿ. ಏನ್ ಹಿಂಗೋಗ್ಬಿಟ್ಟ. ಎಲೆಕ್ಟ್ರಿಕ್ ಗೊತ್ತಲ್ಲ, ಪವರ್. ಬೈ ಮೈಲೇಜು ಚೆನ್ನಾಗಿದೆ ಬೈ ಇವ್ರದ್ದು. ಬಟ್ ಚೈನೀಸು ಎಂಡ್ ಆಫ್ ದ ಡೇ ಏನು ಅಂತ ಗೊತ್ತಿಲ್ಲ ಅದು. ಓಕೆ ಸ್ನೇಹಿತರೆ, ಸೊ ಬನ್ನಿ ಹೋಗೋಣ. ಮತ್ತೆ ಇಲ್ಲಿ ಮೆಟ್ರೋ ಆಗ್ತಾ ಇದೆ. ನೆಕ್ಸ್ಟ್ ನಾನೊಂದು ಮನೆ ತರಕಾರಿ ತಗೊಳ್ಳೋಣ. ಏನು BYD-ನಾ? BYD ಸೀಲ್ 3.8S. ವಾವ್. ಮನೆ ನಾನೇಂತ ಕಿಟ್ಟಿದೆ ಅಂದ್ರೆ, ಮನೆ ಹೆಬ್ಬಾಳಿಂದ ರೋಡ್ ಶೋ ಆಗುತ್ತೆ, ಅಲ್ಲೆಲ್ಲ ಹಿಂಗ್ ಚೆಲ್ಲೋಣ ಅಂತ. ಆದ್ರೆ ರೋಡ್ ಶೋ ಕ್ಯಾನ್ಸಲ್ ಮಾಡಿದ್ರಿಂದ. ಬಟ್ ಅದಂತೂ ಸಖತ್ ಬೇಜಾರಾಯ್ತು ಸ್ನೇಹಿತರೆ. 11 ಜನ ಪಾಪ ಅವ್ರ ಲೈಫ್ ನ ಎಲ್ಲ ಚಿಕ್ಕ ವಯಸ್ಸಿನವ್ರು ಎಲ್ಲ 20, 23, 25 ಹೊರಡೆ ಇರ್ತಕ್ಕಂಥ ಕಾಲೇಜಲ್ಲಿ ಓದೋರೆಲ್ಲ ಪಾಪ ಬೇಜಾರಾಗೋಯ್ತು. ನಾನು ನೋಡಿ ಆಗ್ಬಾರ್ದೇ ಇರೋ ಅನಾಹುತ ಆಗೋಗಿತ್ತು. ಬಟ್ RCB ಅವರನ್ನು ತುಂಬಾ ಬೇಗ ಮಾಡಿದ್ರು ಅಂತ ಅನ್ನಿಸ್ತೆ. ಅರ್ಜೆಂಟ್ ಅಲ್ಲಿ ಆಯ್ತು ಅಂತ ಅನ್ಸುತ್ತೆ. ಬಟ್ ಯಾವ ತರ ಪರ್ಮಿಷನ್ ಸಿಗ್ತದೆ ಅದೆಲ್ಲ ನಮಗೂ ಗೊತ್ತಿಲ್ಲ. ಬಟ್ ಆಗ್ಬಾರ್ದಾಗಿರೋದು ಆಗೋಯ್ತು. ಹಿಂದಿನ ದಿವಸ ಫುಲ್ ಖುಷಿ ಇತ್ತು, ನೆಕ್ಸ್ಟ್ ದಿವಸ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಸಖತ್ತು ಬೇಜಾರು. ಒಂದು ಚಿಕ್ಕವರು ಎಲ್ಲ ಮಕ್ಕಳು, ಹುಡುಗರು ಎಲ್ಲ ಅಂಥವ್ರಿಗೆ ಈ ಥರ ಏನು ಮಾಡಿ ಹೇಳಿ. ಜನನೂ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಬೇಕು. ಬಟ್ ತುಂಬ ವೀಡಿಯೋಸ್ ನೋಡಿದೆ, ಬ್ಯಾರಿಕೇಡ್ನೆಲ್ಲ ಎಳ್ಕೊಂಡು ಹೋಗೋದು, ಮತ್ತು ಪೊಲೀಸ್ ಅವ್ರನ್ನ ಎತ್ತಿದ್ದು ಏನೇನೋ ನೋಡಿದೆ ಗುರು, ಬೇಜಾರಾಯ್ತು ಅದನ್ನು. ಬಟ್ ಒಂದು ಕಡೆ ಈ ಥರ ಆಯ್ತಲ್ಲ, ಏನು ಮಾಡೋದು ಅಂತ ಏನೋ ಅರ್ಥ ಆಗಲಿಲ್ಲ. ಒಟ್ಟಿನಲ್ಲಿ ಏನೋ ಅರ್ಜೆಂಟಲ್ಲೆಲ್ಲ ಮಾಡಿದ್ರು, ಎಲ್ಲ ಅನಾಹುತನೂ ಆಗೋಯ್ತು. ಇವಾಗ ಕಮಿಷನರು ಸಸ್ಪೆಂಡ್ ಮಾಡಿದ್ದಾರೆ. ಏನೋ ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ಡಿಸಾಸ್ಟರ್ ಇದು ಆ್ಯಕ್ಚುಲಿ. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಡಿಸಾಸ್ಟರ್. ಯಾರಿಗೂ ಈ ಥರ ಮುಂದಿನ ದಿವಸಗಳಲ್ಲಿ ಆಗೋದು ಬೇಡ. ನಡೀರಿ, ಇವಾಗ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸ್ನೇಹಿತರೆ, ಡೀಟೇಲಿಂಗ್ ಮಾಫಿಯಾ ಯಲಹಂಕ ಬ್ರಾಂಚು ನೋಡ್ಬೋದು. ತಾರು ಇದೆಲ್ಲ ಬಿಚ್ಕೊಂಡಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಮಾಡಿಫಿಕೇಶನ್ ಹೇಳಿದ್ವಿ, ಏನೇನೋ ಪೇಂಟ್ ವರ್ಕ್ ಎಲ್ಲ.
ಸೊ ಅದೇನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ, ಇವಾಗಲೇ ಹೇಳಲ್ಲ. ಸೊ ನೋಡಿ ಇವಾಗ ಕ್ಲೀನ್ ಇದು ಒಂದು ಎರಡು ಸಲ ತೊಳೆದ್ರು, ಇವತ್ತು ಇನ್ನೊಂದು ಸಲ ತೊಳಿತಾ ಇದ್ದಾರೆ. ಎಲ್ಲ ತೆಗ್ಬಿಟ್ಟು PPF ಏನೋ ಕಟಿಂಗ್ ಮಾಡ್ತಾ ಇದ್ದಾರಂತೆ. ಬೇಜಾನ್ ಗಾಡಿಗಳಿದೆ ಇವತ್ತು, ಚೆನ್ನಾಗಿ ಮಾಡ್ತಾವ್ರಾದ್ರೆ BSF. ಓ ಇಲ್ಲಿ ಇದು ನಮ್ಮದೇನಾ? ಕಟ್ ಮಾಡ್ತಾವ್ರೆ. ಧೂಳೋಗುತ್ತೆ ಅಂತ ನೋಡಿ ಈ ಥರ ಎಲ್ಲ ಡೋರೆಲ್ಲ. ನಮಗೂ ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯೆನ್ಸು. ಬೀಳಬಾರ್ದು ಧೂಳೆಲ್ಲ. ಓಕೆ ಸ್ನೇಹಿತರೆ, ಏನಂತ ಹೇಳಿದ್ರೆ ಎಲ್ಲ ಗಾಡಿದು ಈ ಥರ ಪಾರ್ಟ್ಸು ಬಿಚ್ಚಿದ್ದಾರೆ. ಈ ಇದ್ರದ್ದು ಒಂದೇ ಅಲ್ಲ, ಅಲ್ಲಿ ಫಾರ್ಚುನರ್ದು ಬಿಚ್ಚಿದ್ದಾರೆ, ಅಲ್ಲಿ ನಿಂತಿರೋ ಫಾರ್ಚುನರ್ದು ಬಿಚ್ಚಿದ್ದಾರೆ. ಬಿಚ್ಚಬೇಕಂತೆ, ಬಟ್ ಇನ್ನೇನಾದ್ರು ಬಿಚ್ಚಾರ ಬೈ ಡೋರು? ಹಾಂ ಬಿಚ್ಚಲ್ಲ ಆಲ್ರೆಡಿ ಟೆನ್ಷನ್ ಆಗ್ತದೆ. ಬಟ್ ಮೊನ್ನೆ ನಾನು ಡುಕಾಟಿ ನೋಡಿದೆ ಗೊತ್ತಾ ಇಲ್ಲಿ. ಸೊ ಅದನ್ನ ನೋಡಿ ನನಗೆ ಧೈರ್ಯ ಬಂದಿದ್ದು, ಇದನ್ನೇ ಬಿಚ್ಚೋರು ಅಂದರೆ ಈ ಗಾಡಿದು ಹಾಕ್ತಾರೆ ಅನ್ನೋದು. ಅದೇನೋ ಇಷ್ಟಿಷ್ಟು ಅದೇ ಅದು ಹೆಂಗಿರುತ್ತೆ ಗಾಡಿ ಅದು, ಯಪ್ಪ. ಅದೇ ಸ್ನೇಹಿತರೆ ಡೌಟು, ಹೆಂಗೆ ಇದು ಡೀಟೇಲಿಂಗ್ ಮಾಡ್ತಾರೆ ಈ ಥರ. ಪಾಪ ಹೊಸದಾಗಿ ಕಾರ್ ತೊಗೊಂಡು ಬಂದಿರ್ತಾರೆ, ಈ ಥರ ಎಲ್ಲ ಬಿಟ್ಬಿಟ್ರೆ ಅವ್ರ ಮನಸ್ಸಲ್ಲಿ ಏನೇನೆಲ್ಲ ಪ್ರಶ್ನೆಗಳು ಬರ್ತಾರೆ ಅಂತೇಳಿ. ಏನು ಪ್ರಶ್ನೆ ಬರ್ತದೆ ಬಸ್ಕರ್? ಫಿಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೊಂಡು ಬೈ ಇವಾಗ ಬಿಚ್ಬಿಟ್ಟು ಅವ್ರು ಫಿಟ್ಟಿಂಗ್ ಕರೆಕ್ಟಾಗಿ ಮಾಡ್ತಾರ ಅನ್ನೋದು ಕ್ವಶನ್. ಪಾಪ ಅವ್ನು ಡುಕಾಟಿ ಅವ್ರ ಪಾಪ ಓನರ್ ನೋಡ್ಬಿಟ್ಟಿದ್ರು, ಇನ್ನೇನು ಆಗ್ಬಿಟ್ಟಿರೋದು. ಅದಕ್ಕೆ ಹೇಳೋದು ಬೈ, ಅದಕ್ಕೆ ಅವ್ರು ಹೇಳೋದು 3 to 4 days ಆಗುತ್ತೆ, ಬರಬೇಡಿ ಈ ಕಡೆ ಅಂತ. ಅಲ್ಲ ಈ ಥರ ಎಲ್ಲ ಬಿಚ್ಚಿರ್ತಾರಲ್ವಾ, ಹೊಸ ಕಾರ್ ತಂದಿರ್ತೀರಾ, ನೋಡಿದಾಗ ಅವ್ರಿಗೆ ಬೇಜಾರಾಗುತ್ತಾರೆ. ಏನು ಹಿಂಗೆ ಬಿಚ್ಬಿಟ್ಟು ಹಾಕ್ತಾರೋ ಇಲ್ವೋ ಸರಿಯಾಗಿ ಅನ್ನೋದು ಪ್ರಶ್ನೆ. ಬಟ್ ಅವ್ರಿಗೆ ಪ್ರೊಫೆಷ್ನಲ್, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಈ ರೇಂಜಿಗೆ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಪ್ರೊಫೆಷ್ನಲ್ ಆಗಿ ಮಾಡಿಕೊಡ್ತಾರೆ, ಅದು ಏನು ಪ್ರಶ್ನೆ ಇಲ್ಲ. ಬಟ್ ಆದರೂ ಓನರ್ ಮನಸ್ಸಲ್ಲಿ ಇದ್ದೇ ಇರುತ್ತೆ ಪ್ರಶ್ನೆ. ಏನು ಹೇಳಿ, ಸ್ಟೀಮ್ ವಾಶ ಸ್ಟೀಮ್ ವಾಶ ಸಪ್ರೇಟ್ ಮಿಷಿನು ಬೈ. ಸ್ಟೀಮ್ ವಾಶ್ ಕಾರ್ಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಕ್ಚುಲಿ. ಸ್ಟೀಮ್ ವಾಶ್ ಕೇಳಿದ್ರ ನೀವು? ಹೌದಾ, ನಾನು ಸ್ಟೀಮ್ ಬಾತ್ ಕೇಳಿದ್ದೆ, ಮನ್ಸೂರಿಗೆ ಮಾಡ್ತಾರಲ್ಲ. PPF ಮಾಡಕ್ಕೆ ಬಂದು ಇಲ್ಲಿ PS5 4 ಬೈ ಇದು PS5 4 PS5 4 ಇದು 5 ಇದು 5 ಲೈಟ್ ಅಂತ 5 ಲೈಟ್. ನೋಡಿ ಇನ್ನೊಂದು ಏನು ಬರುತ್ತೆ ಗೊತ್ತಾ, ಇದು ಇದರಲ್ಲಿ ಹಾಂ ಟೋಟಲ್ 4 ಬರುತ್ತೆ ಬೈ. 4 ಮಾಡಲು ಲೈಟ್ ಒಂದು ನಾರ್ಮಲ್ ಒಂದು. ಹಾಂ ನಾರ್ಮಲ್ ಅಲ್ಲಿ ನಿಮಗೆ ಡಿಸ್ಕೌಂಟ್ ಒಂದು ಬರುತ್ತೆ, ವಿತೌಟ್ ಡಿಸ್ಕೌಂಟ್ ಬರುತ್ತೆ. ಓಕೆ ಓಕೆ. ಇದರಲ್ಲಿ ಇದು ಲೈಟ್ ಅಲ್ಲೂ ಅಷ್ಟೇ, ವಿತ್ ಡಿಸ್ಕ್ ವಿತೌಟ್ ಡಿಸ್ಕೌಂಟ್. ಓಕೆ, ಇದು ವಿತೌಟ್ ಡಿಸ್ಕ್. ಇದು ಅಂದ್ರೆ ಏನೇ ಆಗಲಿ ನೀವು ಆನ್ಲೈನ್ ಎಲ್ಲ ಪರ್ಚೇಸ್ ಮಾಡ್ಕೋಬಹುದು. ನಿಮ್ಗೆ ಡಿಸ್ಕ್ ಇದ್ರೆ ಆ ಆಪ್ಷನ್ ಇಲ್ಲ. ಆಪ್ಷನ್ ಇಲ್ಲ ಇದಕ್ಕೆ. ಓಕೆ ಓಕೆ. ಇಲ್ಲಿ ಒಂದು ಕಾರ್ ಗೇಮ್ ಮಾಡ್ತಾವ್ರೆ ಇವರು, ಕಾರ್ಗೆ PPF ಮಾಡ್ತಾರೆ ನೋಡ್ರಿ. ಅಂದರೆ 57% ಕಂಪ್ಲೀಟ್ ಜಾಲಿ. ಸ್ನೇಹಿತರೆ, ಸೊ ನೋಡ್ಕೊಂಡು ಬಂದ್ವಿ, ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಆ್ಯಕ್ಚುಲಿ. ಸೊ ಇವತ್ತು ಬಂದ್ಬಿಟ್ಟು ಮಟನ್ ಪಲಾವ್ ಒಂದು ಇವತ್ತು ಏಕಾದಶಿ, ಇವತ್ತಿನ ದಿವಸ ಏಕಾದಶಿ ಮಾಡಿದ್ರೆ ವರ್ಷದ್ದೆಲ್ಲ ಏಕಾದಶಿ ಮಾಡ್ದಂಗಂತೆ. ಸೊ ಅದಕ್ಕೆ ನಾನು ಇವತ್ತು ಉಪವಾಸ, ಏನು ತಿನ್ನಲ್ಲ. ಸುಮ್ಮನೆ ದೋಸೆ ನಾನು ಹಿಂಗೆ ನೆನೆಸ್ಕೊಂಡು ಸುಮ್ಮನೆ ಹಿಂಗೆ ತಿಂದಿದ್ದೆ ಅಷ್ಟೇ. ನಾನು ದೋಸೆ ಎಲ್ಲ ತಿಂದಿಲ್ಲ ನಾನು. ಏಕಾದಶಿ ಇವತ್ತು ಅಷ್ಟೇ. ಡೇಟ್ ಹೇಳ್ಬಿಡ್ತೀನಿ ಕೇಳು, 6 ಜೂನ್ ಏಕಾದಶಿ, ಫ್ರೈಡೆ. ವೆರಿ ಗುಡ್ ಡೇ. ಇವ್ರೇನಾದ್ರೂ ಈಗ ಏನಾದ್ರು ಮಧ್ಯಾಹ್ನ ಊಟ ಓಕೆ ಸ್ನೇಹಿತರೆ, ಮುಂದೆ ಸಿಗೋಣ ಸ್ನೇಹಿತರೆ. ಬ್ಲಾಗ್ ಮಾಡಾಕ್ತೀನಿ ನಾನು. ನಡೀರಿ, ಜೈ ಗಣೇಶ. ಊಟ ಆಯ್ತು, ಸ್ವಲ್ಪ ಹೊತ್ತು ಗೇಮ್ ಆಡಿದ್ರು. ಇವಾಗ ನೋಡಿ ಇಲ್ಲಿ ಫಿಲಮ್ ನೋಡ್ಕೊಂಡು ಕೂತವ್ರೆ. ಏನು ಹೇಳಿ, ಏನು ಬರೀ ಕಟ್ ಮಾಡ್ಕೊಳ್ಳೋದೇ ನೋಡ್ತಾ ಇದೆಯಲ್ಲೋ. ಏನು ಹಚ್ಚೋದು ಇವಾಗ ರಿಮೋಟ್ ತೆಗಿತು ನೋಡಿ. ಇದು ಯಾವುದೋ ಫಿಲಮ್ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನೋಡ್ತಾರೆ. ಯಾವ ಫಿಲಮ್ ಇದು? ನೀನೇ ಹಾಕಿದ್ದು ನಿಮ್ಮೆಲ್ಲ ಏನು ಹೇಳಿ. PPF ಮಾಡೋದ್ರಲ್ಲೆಲ್ಲ ಬಿಚ್ಚಿಬಿಟ್ಟಿದ್ದಾರೆ ನೋಡಿ, ಈ ಥರ ಎಲ್ಲ ಬಿಚ್ತಾರೆ. ಏನಿಲ್ಲ, ಹಿಂಗೆ ಸಖತ್ತಾಗಿ ಬಂದಿದೆ. ಹಾಂ, ಇದು ಮಾಡಿಲ್ಲ ತಾನೇ ಇವಾಗ? ಹಾಂ, ಮ್ಯಾಚ್ ಆಗ್ತಾಯಿದೆ. ಯಲಹಂಕಕ್ಕೆ ಬಂದಿದ್ವಿ ನೆನ್ನೆ. ನೋಡಿ ನಮ್ಗೆ ಯಾರು ಸಿಕ್ಕಿದ್ದಾರೆ ಅಂತೇಳಿ, ಗೋಲ್ಡನ್ ಡಾಟರ್ ಸಿಕ್ಕಿದ್ದಾರೆ. ಆ್ಯಕ್ಚುಲಿ ನೆನ್ನೆ ಕಾರ್ ಡೆಲಿವರಿ ಇತ್ತು, ಹೋಗೋಕ್ಕಾಗಿರಲಿಲ್ಲ. ಸಾರಿ, ಬೈಕು. ಓಕೆ ಓಕೆ, ಇಲ್ಲೇ ಇದೆ ಬೈಕು. ಸಾರಿ, ಇದು PPF ಹಾಕ್ಸಿ ಕಾರೇ ಇದಾಗ್ತಾಯಿದೆ. ಸೊ ನೆನ್ನೆ ಆ್ಯಕ್ಚುಲಿ ಸಿಗೋಕ್ಕಾಗಿರಲಿಲ್ಲ, ಟೈಮು ಮಿಸ್ ಮ್ಯಾಚ್. ಅಂದರೆ ನಾನೇ ಕನ್ಫ್ಯೂಸ್ ಮಾಡಿಕೊಂಡು ಕಲ್ಕಿ ಫೋನ್ ಮಾಡಿದ್ಮೇಲೆ ಆಮೇಲೆ ನೋಡಿದ್ರೆ ಡೆಲಿವರಿದೇ ಆಗೋಗಿದೆ, ಸ್ಟೇಟಸ್ ಆಗ್ತವ್ರೆ ಅನ್ಕೊಂತ ಹೇಳಿದ್ರು. ಅದಕ್ಕೆ ಹೆಂಗೂ ಇವತ್ತು ಯಲಹಂಕಕ್ಕೆ ಬಂದಿದ್ವಲ್ಲ, ಹಂಗೆ ಮೀಟ್ ಮಾಡಿಕೊಂಡು ಗಾಡಿ ಕೂಡ ಒಂದು ರೌಂಡ್ ನೋಡಿಕೊಂಡು ಒಂದು ರೌಂಡ್ ಓಡಿಸಿ ಜಾಲಿಯಾಗಿ
ಚೆನ್ನಾಗಿದೆ, ಸಕ್ಕತ್ತಾಗಿದೆ ಗಾಡಿ. ಕಂಗ್ರಾಚುಲೇಷನ್ ಅವ್ರಿಗೆ. ಸಿಗೋಣ ಒಂದ್ಸಲಿ ರೈಡ್ ಹೋಗೋಣ. ಇಷ್ಟು ವರ್ಷದಿಂದ ಹೋಗೋಕ್ಕಾಗಿಲ್ಲ, ಬೇರೆ ಏನು ಎದಕ್ಕೂ ಸಿಗೋಕ್ಕಾಗಿಲ್ಲ. ಅದೇ ಸಿಟಿಗೆ ಸಿಗಕ್ಕಾಗಿಲ್ಲ. ಸುಮ್ಮನೆ ಕಾಫಿ ಟೀ ಕುಡಿಯೋಕ್ಕೆ ಬೇರೆ ಅನ್ಕೊಂಡ್ಬಿಡ್ತಾರೆಲ್ಲ. ಓಕೆ, ಸೊ ಇಲ್ಲಿಂದ ಓಡ್ತಾ ಇದ್ದಾರೆ. ಏನು ಕಾಣಿಸ್ತಾ ಇಲ್ಲ, ಇರಲಿ ತೊಂದರೆ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಕಾಣಿಸ್ತಾ ಇದೆ, ಲೈಟ್ ಕಮ್ಮಿ ಇದೆ ಆ್ಯಕ್ಚುಲಿ. 0.5 ಹಾಕಿದ್ರೆ ಕಾಣಿಸಲ್ಲ. 0.5 ಕಾಣಿಸ್ತಿಲ್ಲ. ಓಕೆ, ಓಡೋಣ. ನಾವು ಹೋಗೋದಾಗುತ್ತೆ ಲೇಟು. ಕಾಣಿಸ್ತಿದೆ. ಓಕೆ ಫ್ರೆಂಡ್ಸ್, ಹೋಗೋಣ. ಬಾಯ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಗೋಲ್ಡನ್ ರೆಟಲ್ ಅವ್ರಿಗೆ. ಬಾಯ್, ಟೇಕ್ ಕೇರ್. ಸೊ ಟೈಮ್ ಬಂದ್ಬಿಟ್ಟು 21:33. ಸೊ ಇವಾಗ ವಾಪಸ್ ಹೋಗ್ತಾ ಇದೀವಿ ಮನೆಗೆ. ನಾವು 11:10 ಮನೆ ಬಿಟ್ಟಿದ್ದು ಬೆಳಿಗ್ಗೆ. ಇವಾಗ ಓಡ್ತಾ ಇದೀವಿ. ಏನು ಹೇಳಿ, ಅಯ್ಯೋ ಇನ್ನೂ ಆಗಿಲ್ಲ, ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಆದ್ರೂ. ಸೊ ಇಲ್ಲಿ ತೊಂದರೆ ಇಲ್ಲ. ಇವಾಗ ಇದೀವಿ ಯಲಹಂಕ ನ್ಯೂ ಟೌನ್, ಯಲಹಂಕ ಉಪನಗರ, HMS & ಸನ್ಸ್ ನೋಡಿ. ಇಲ್ಲಿ ಬೃಂದಾವನ ಇದೆ ಬಸ್ ಸ್ಟ್ಯಾಂಡ್ ನೋಡೆ. ಬೃಂದಾವನ ಕಾಫಿಗೆ ಬನ್ನಿ, ಕೆಫೆಗೆ ಬನ್ನಿ. ಏರ್ ಶೋ ನೋಡಿಬೇಕಾದ್ರೆ ಇಲ್ಲಿ ಫ್ರೆಂಡ್ ಮನೆ ಇಲ್ಲಿಗ ಇಲ್ಲಿಂದ ನಿಂತ್ಕೊಂಡು ಹತ್ರನಾ ಇಲ್ಲಿಂದ? ಏನು ಇದು ಏರ್ ಶೋ ಇದು ಇಲ್ಲ, ಇಲ್ಲಿಂದ ಅಲ್ಲಿ ಹೋದ್ರೆ ಒಂದ್ ಕೆರೆ ಇದೆ. ಅದೇ ಕೆರೆ ಅವಾಗಿನ್ನೂ ಏರ್ಪೋರ್ಟ್ ರೋಡ್ ಆಗಿರ್ಲಿಲ್ಲ. ಆ ಕೆರೆ ಮೇಲೆ ನಿಂತ್ಕೊಂಡ್ರೆ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿವರೆಗೂ ಸೌಂಡ್ ಇಲ್ಲಿ ಕಾಣಿಸುತ್ತೆ. ಅಂದ್ರೆ ಒಂದ್ ರೌಂಡ್ ಅವ್ರು ಬರ್ತಾರಲ್ಲ, ಅದೆಲ್ಲ ಬರುತ್ತೆ. ಇಲ್ಲೆಲ್ಲ ನಿಂತ್ಕೊಂಡು ನೋಡೋರು. ಅಲ್ಲಿ ಬೃಂದಾವನಕ್ಕೆ. ಅಯ್ಯೋ ಇವ್ರೇನು ಡ್ರೈವರ್ ಹೋಗ್ಬಿಟ್ಟವ್ರೆ. ಹಾಳಾಗ್ಬಿಟ್ಟಿದೇನೋ ಗಾಡಿ ಪಾಪ. ಅಯ್ಯೋ. ಓಕೆ, ಯಲಹಂಕ ಒಂಥರ ಚೆನ್ನಾಗಿದೆ. ಏನಂತಂದ್ರೆ ಇಲ್ಲಿ ಸ್ಟ್ರೀಟ್ ಫುಡ್ ಕಮ್ಮಿ, ಅಂಗಡಿಗಳೇ ಇಲ್ಲ ಸ್ಟ್ರೀಟ್ ಮೇಲೆ. ನೀವು ನೋಡ್ಬೋದು ಇಡೀ ರೋಡಲ್ಲಿ ನೋಡಿ, ಎಲ್ಲಾದ್ರೂ ತಳ್ಳೋ ಗಾಡಿಗಳೇ ಕಮ್ಮಿ, ತುಂಬಾ ಕಮ್ಮಿ. ರೇರ್ ಅಂದ್ರೆ ರೇರು. ನೋಡಿ ಇಲ್ಲಿದೆ ಇಲ್ಲೊಂದೆರಡು ಇದೆ ಬಿಟ್ರೆ ಈ ಪಾರ್ಟ್ ಅಲ್ಲಿ ಒಂದು 4 ಇಷ್ಟು ಇವಾಗೆ ನೋಡಿದ್ದು ಆಕ್ಚುಲಿ. ದೇವಸ್ಥಾನ ಇಲ್ಲೇ ನೋಡಿದ್ದು ಅಷ್ಟೇ. ಅದು ಬಿಟ್ರೆ ನಾವು ಎಲ್ಲೂ ಏನು ಸಿಕ್ಲೇ ಇಲ್ಲ ನಮ್ಗೆ ಆಕ್ಚುಲಿ. ಬಟ್ ಇರ್ಬೋದೇನೋ, ನಮಗ್ ಗೊತ್ತಾಗಿಲ್ಲ ಅಷ್ಟೇ. ಇರ್ಲಿ. ಬಟ್ ಒಂದು PPF ಏನ್ ಪ್ರೊಸೀಜರ್ ಸ್ನೇಹಿತರೆ, ಯಪ್ಪ. ಡೀಟೇಲಿಂಗ್ ಮಾಫಿಯಾ ಅವರು ಯಲಹಂಕದ ಕೊಟ್ಟಿರೋದು ಗಾಡಿ ಇದು ಬ್ರಾಂಚ್ ಅಲ್ಲಿ ಸಖತ್ತಾಗಿ ಮಾಡ್ತಾ ಇದಾರೆ. ಬಟ್ ಒಂದು PPF ಹಾಕ್ಸಕ್ಕೆ ಇಷ್ಟೊಂದೆಲ್ಲ ಪ್ರೊಸೀಜರ್ ಇದೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಮಾಮೂಲಿಯಾಗಿ ಏನೋ ಗಾಡಿ ವಾಶ್ ಮಾಡಿ PPF ಹಾಕಿರೋದು ನೋಡಿದೀವಿ, ಕೆಲವು ಕಡೆ ಗಾಡಿ ವಾಶ್ ಮಾಡ್ದೇನೋ ಹಾಕಿರೋದು ನೋಡಿದೀವಿ ಬೈಕ್ಸ್ಗಳಿಗೆ. ಬಟ್ ಇಲ್ಲಿ ಪ್ರೊಸೀಜರ್ಗಳು ಒಂದ್ 5 ಸಲ ತೊಳಿತಾರೆ ಕಾರು, ಒಂದ್ಸಲಿ ತಿರ್ಗಾ ಅದೇನೋ ಪಾಲಿಶ್ಗಳು ಅದು ಇದು ಏನೇನ್ ಹಾಕ್ತಾರೆ ಬೈ. ಅದು ಆಲ್ಕಲೈನ್ ನಾನು ಮರ್ತೇ ಹೋಯ್ತು. ಅವ್ರಿಗೆ ಆಲ್ಕಲೈನ್ ಫೋಮ್ ಹಾಕ್ಬಿಟ್ಟು ಒಂದ್ಸರಿ ವಾಶ್ ಮಾಡ್ತಾರೆ, ಅಸಿಡಿಕ್ ಫೋಮ್ ಹಾಕಿ ಒಂದ್ಸರಿ ವಾಶ್ ಮಾಡ್ತಾರೆ. ಮತ್ತೆ ನ್ಯೂಟ್ರಲೈಸ್, ಅದು ಇವ್ರ ಪೇಟೆಂಟ್ ಅಂತೆ. ಅದು ಪೇಟೆಂಟ್ ಯಾರು ಕಾಪಿ ಮಾಡಂಗಿಲ್ಲ. 3M ಅಲ್ಲಿ 7 ಪ್ರೊಸೀಜರ್, ಇದರಲ್ಲಿ 10 ಪ್ರೊಸೀಜರ್ ಅಂತ ಹೇಳಿದ್ರು. 3 ಎಕ್ಸ್ಟ್ರಾ ಪೇಟೆಂಟೆಡ್. ಅದು ಫಾರಿನ್ ಅಲ್ಲಿ ಮಾತ್ರ ಇರೋದು, ಅದನ್ನ ಇವರು ಪೇಟೆಂಟೆಡ್ ತಗೊಂಡವ್ರೆ. ಅದು 10 ಪ್ರೊಸೀಜರ್ ಅಂದ್ರೆ ಎಲ್ಲ ಆಲ್ಕಲೈನ್ ಗೆ ಯಾವ್ದು ರಿಯಾಕ್ಟ್ ಆಗುತ್ತೋ ಅದು ಡಸ್ಟ್ ಎಲ್ಲ ಹೋಗುತ್ತೆ. ಆಲ್ಕಲೈನ್ ಗೆ ಯಾವ್ದು ರಿಯಾಕ್ಟ್ ಆಗುತ್ತೋ ಅದೆಲ್ಲ ಹೋಗುತ್ತೆ. ಮತ್ತೆ ಅದನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಒಂದು ಹಾಕ್ಬಿಟ್ಟು ಫೋಮ್ ಅಲ್ಲಿ 3 ಸರಿ ಫೋಮ್ ವಾಶ್ ಮಾಡ್ತಾರೆ. ಹೆವಿ ಪ್ರೊಸೀಜರ್. ಆದ್ರೆ ಎಷ್ಟು 3 ದಿವಸದಿಂದ ಅದು ಆಗ್ತಾನೆ ಇದಾರೆ ಪಾಪ. ಅವರು ಓನರ್ ಸಮೇತ ಅವರು ಕೆಲಸ ಮಾಡ್ತಾ ಇದಾರೆ ಅಲ್ಲಿ. ಅದೇ ನನ್ಗೆ ಆಶ್ಚರ್ಯ ಆಗಿದ್ದು. ಬಟ್ ಅವ್ರು ಫಸ್ಟ್ ಮೀಟ್ ಮಾಡಿದಾಗ ನಂಗೆ ಓನರ್ ಅಂತಾನೆ ಅನ್ಸಿಲ್ಲ ಅವ್ರು. ಆಕ್ಚುಲಿ ಎಲ್ಲಿ ಓನರ್ ಬಂದಿಲ್ವಾ ಅಂತ ಕೇಳಿ ನೋಡಿದ್ರೆ ಅವ್ರು ಪಾಪ ಅವರಷ್ಟಕ್ಕೆ ಅವ್ರು ಕೆಲಸ ಮಾಡ್ತಾನೆ ಇದಾರೆ, ಅವರಷ್ಟಕ್ಕೆ ಅವ್ರು ಬಿಸಿ ಇದಾರೆ, ಪಾಲಿಶ್ ಮಾಡ್ತಾರೆ, ಗಾಡಿ ವಾಶ್ ಮಾಡ್ತಾರೆ. ಪಾಪ ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನ್. ಜಸ್ಟ್ ಇನ್ನು ಯಂಗ್ ಆದ್ರೆ ಬಟ್ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ತುಂಬಾ ಖುಷಿ ಆಯ್ತು ಅವ್ರ ಪ್ರೊಸೀಜರ್ಸ್ ನೋಡಿ, ಸಖತ್ ಖುಷಿ ಆಯ್ತು. 6 ತಿಂಗಳಾಗಿದೆ ಅಷ್ಟೇ ಇಲ್ಲಿ ಯಲಹಂಕದಲ್ಲಿ. ಜನಕ್ಕೂ ಗೊತ್ತಿಲ್ಲ ಇಲ್ಲಿ. ಬಟ್ PPF ಕಮ್ಮಿಗೂ ಮಾಡ್ಕೊಡ್ತಾರೆ, ನಿಮ್ಗೆಲ್ಲ ಗೊತ್ತಿರುತ್ತೆ, ಜಾಸ್ತಿಗೂ ಮಾಡ್ಕೊಡ್ತಾರೆ. ಬಟ್ ಇಲ್ಲಿ ಇವ್ರದ್ದು ಕಾಸ್ಟ್ 90,000 ಪ್ಲಸ್ ಇದೆ. ಬಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ನಿಜವಾಗ್ಲೂ. ಏನು ಪೇಡ್ ಪ್ರಮೋಷನ್ ಅಲ್ಲ, ಇರೋ ಫ್ಯಾಕ್ಟ್. ನಾವು ಕಣ್ಣಾರೆ ನೋಡಿರೋದನ್ನ ಹೇಳ್ತಾ ಇದೀವಿ ಅಷ್ಟೇ. ಬಟ್ ದೊಡ್ಡ ಗಾಡಿ ತಗೊಂಡವ್ರಿಗೆ ಇವ್ರ ಹತ್ರ ಮಾಡಿಸೋದೇ ಒಂದು ಒಳ್ಳೆ ಆಪ್ಷನ್. ಯಾಕೆಂತಂದ್ರೆ ಪ್ರೊಸೀಜರ್ ಪ್ರಕಾರ ತುಂಬಾ ತಿಳ್ಕೊಂಡಿದ್ದಾರೆ. ಪ್ಲಸ್ ಇನ್ನೊಂದು ಅವ್ರ ಓನರ್ ಏನಿದ್ದಾರೆ ಅವ್ರು ತುಂಬಾ ತಿಳ್ಕೊಂಡಿದ್ದಾರೆ, ಇವ್ರ ಬಗ್ಗೆ ನಾಲೆಜ್ ಇದೆ. ಸೊ ಆದ್ರಿಂದ ಇಲ್ಲಿ ವರ್ತ್ ಅಂತ ನನಗೆ ಅನಿಸ್ತು ಯಲಹಂಕದಲ್ಲಿ. ಸೊ ಯಲಹಂಕದಲ್ಲಿ ಇರೋರು ಯಾರಾದ್ರೂ ಗಾಡಿ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಬಂದು ಇಲ್ಲಿ ನೀವು ಮಾಡಿಸ್ಬೋದು. ಕ್ಲೋಸ್ ಎನ್ವೈರನ್ಮೆಂಟ್ ಇದೆ. ಕ್ಲೋಸ್ ಎನ್ವೈರನ್ಮೆಂಟ್. ಕೆಲವೊಂದ್ ಕಡೆ ಎಲ್ಲ ಓಪನ್ ಸ್ಪೇಸ್ ಅಲ್ಲಿ ಹಾಕ್ತಾರೆ. ಇಲ್ಲ ಆತರ ಇಲ್ಲ. ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಡಿಫ್ರೆಂಟ್ ಎಲ್ಲ ಮಿಷನರೀಸ್ ನೋಡೇ ಇಲ್ಲ ನಾನು. ಅದು ಸ್ಟೀಮರ್ ನೋಡ್ಬಿಟ್ಟು ಗಾಡಿಗೂ ಸ್ಟೀಮಿಂಗ್ ಕೊಡ್ತಾರೆ ಅಂತ ನಂಗೆ ಅದೇನೋ ಸ್ಟೀಮರ್ ಅಲ್ಲ, ಅದು ಏನೇನ್ ಮಾಡಿದ್ರು ಆಗ್ತಾನೆ ಆಗ್ಲಿಲ್ಲ. ಸ್ಟೀಮು ಸಖತ್ ಅಂತೂ. ಶ್ರೀದುರ್ಗ ಮಂಗ್ಳೂರ್ಗೆ ಹೋಗ್ತಾ ಇದೆ ನಮ್ಮೂರ್ ಬಸ್ಸು. ಹಿಂಗೆ
ಓಕೆ ಸ್ನೇಹಿತರೆ, ಸೊ ಇವತ್ತಿನ ಈ ವ್ಲಾಗು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ. ಹೆಂಗನ್ನಿಸ್ತಾ ಇದೆ ಇವಾಗ ಭಾಸ್ಕರ್ ಗಾಡಿ ಬಗ್ಗೆ ನೋಡಿದ್ಮೇಲೆ? ಸಖತ್ತಾಗಿ ಬರ್ತಾ ಇದೆ, ನನಗಂತೂ ಸಖತ್ ಇಷ್ಟ ಆಯ್ತು ಸ್ನೇಹಿತರೆ. ಫೈನಲ್ ಆಗಿ ನೋಡ್ತೀರಾ ನೀವು ಮುಂದಿನ ವ್ಲಾಗಲ್ಲಿ ಫಿನಿಶಿಂಗ್ ಫುಲ್ಲು ಏನೇನು ನಡೆಯುತ್ತೆ ಅಂತ ಮುಂದೆ ನೋಡ್ತೀರಾ. ಬಾಯ್.